ನಮ್ ಹಳ್ಳಿ ಸಾಹುಕಾರ ಕುದುರೆಯನ್ನೇರಿದಾಗ ಜನ ನಮಸ್ಕರಿಸುವಾಗ ಆ ಹೃದಯ ಉಬ್ಬುವಾಗ ಈ ಗುಡಿಸಲಲ್ಲಿ ತಾತ ಚಟಪಡಿಸುತ್ತಿರುವನಲ್ಲ, ಬರಲಿಲ್ಲ ಇನ್ನು ಯಾಕೆ, ತಡವಾಯಿತಿಂದೆ ಏಕೆ. ತಿಂಡಿ ತಿಂದು ನಾನೇ ಅವರ ಹತ್ರ ಹೋಗಿ ಬರಲೆ ಎಂದು ನಮ್ಮ ತಾತ ತಿಂಡಿ ತಿನ್ನಲೆದ್ದ. ಅಷ್ಟರಲ್ಲೇ ಬಂದ ನಮ್ ಸಾಹುಕಾರ ಕಂಡ, ತಲೆ ತಗ್ಗಿಸಿರುವ ತಾತ ತನ್ನ ಕೈಗಳೆತ್ತಿ ಆತ. ತಲೆ ಎತ್ತಲಿಲ್ಲ ಯಾಕೆ, ವಂದಿಸಲೇ ಇಲ್ಲವೇಕೆ, ಗುಡ್ ಮಾರ್ನಿಂಗ್ ಕೂಡ ಇಲ್ವೇ, ಏನಾಯಿತೀತಗಿಂದೆ. ಆಗ ಓಡಿ ತಾತ ನನ್ ಕ್ಷಮಿಸಿ ನೋಡಲಿಲ್ಲ, ರೊಟ್ಟಿಗಾಗಿ ಸ್ತೋತ್ರ ಹೇಳುತ್ತಿದ್ದೆ ಅಂದ. ಏನು ಸ್ತೋತ್ರ? ಈ ಕಪ್ಪು ರೊಟ್ಟಿ ನನ್ನ ಕೈಗಳಲ್ಲಿದ್ದಿದ್ದರೆ ನಾನೆಂದೂ ಸ್ತೋತ್ರ ಮಾಡುತ್ತಿರಲಿಲ್ಲ ಎಂದು ಸಾಹುಕಾರ ಹೊರಟ. ಇರಲಿ ಕೇಳು ಧಣಿಯೇ, ಕನಸೊಂದ ಕಂಡೆ ಬೆಳಿಗ್ಗೆ, ಕನಸೆಲ್ಲ ನೀನೆ ನೀನೆ ನಿಂಗ್ ಹೇಳ ಕಾಯುತ್ತಿದ್ದೆ. ಕನಸ ಹೇಳು. ಕನಸೆಲ್ಲ ಮಧುರ ಗಾನ, ಆ ಸ್ಥಳವೇ ಸ್ವರ್ಗಮಾಯ, ಆ ಶಬ್ದ ಮಾತ್ರ ಕ್ರೂರ, ಸಂದೇಶ ಕೂಡ ಘೋರ. ಈ ಹಳ್ಳಿಯ ಸಾಹುಕಾರ ರಾತ್ರಿ, ಈ ರಾತ್ರಿ ಸ್ವರ್ಗ ಸೇರುವ ರಾತ್ರಿ, ಈ ರಾತ್ರಿ ಸ್ವರ್ಗ ಸೇರುವ. ಕನಸ ಕೇಳಿದಾಗ ಭಯದಿಂದ ಮೆಲ್ಲ ಹೋದ, ವೈದ್ಯ ಮಿತ್ರನ್ ಕರೆದ, ತೊಂದ್ರೆ ತಿಳಿಸು ಅಂದ. ನೂರಕ್ಕೆ ನೂರು ನಿನ್ನ ಆರೋಗ್ಯ ಸರಿಯಿದೆಂದ, ವೈದ್ಯನ್ ಕಳಿಸಲಿಲ್ಲ, ಈ ರಾತ್ರಿ ಜೊತೆ ಇರೆಂದ. ಮಿತ್ರರೆಲ್ಲ ಸೇರಿ ಜಾಗರಣೆಯನ್ನೇ ಮಾಡಿ ರಾತ್ರಿ ದಾಟಿಸಿದರು, ಬೆಳಗಾಗ ನಗೆಯ ಕಡಲು. ಕನಸಿಗಂಜಿದವನ ಗೇಲಿಯಾಡಿ ಹೊರಡುವಾಗ ಹಾಲ ಹುಡುಗ ಬಂದ, ಸುದ್ದಿ ಗೊತ್ತಾ ಎಂದ. ಆ ಗುಡಿಸಲಲ್ಲಿ ತಾತ ರಾತ್ರಿಯ ಸ್ವರ್ಗ ಸೇರ್ದ. ಬೆಚ್ಚಿ ಸಾಹುಕಾರ ಮೌನವಾಗಿ ಬಿಟ್ಟ. ಇದೆಂಥ ಲೆಕ್ಕಾಚಾರ, ಆ ಸ್ವರ್ಗದ ಪ್ರಕಾರ, ನಿಜವಾದ ಸಾಹುಕಾರ ಗುಡಿಸಲುಳಿದ್ದ ತಾತ. ಸುಟ್ಟೋದ ತುಣುಕಿಗಾಗಿ, ಆ ಕರಿಯ ಚಹಕ್ಕಾಗಿ, ಆ ಕಪ್ಪು ರೊಟ್ಟಿಗಾಗಿ ಹೇಳಿದಾತ ಸ್ತೋತ್ರ.
ಇದೆಂಥ ಲೆಕ್ಕಾಚಾರ ಆ ಸ್ವರ್ಗದ ಪ್ರಕಾರ ಈ ಹಳ್ಳಿ ಸಾಹುಕಾರ ಹೇಳಿದಾತ ಸ್ತೋತ್ರ ಸುಟ್ಟು ಹೋದ ತುಣುಕಿಗಾಗಿ ಆ ಕರಿಯ ಚಹಕ್ಕಾಗಿ ಆ ಕಪ್ಪು ರೊಟ್ಟಿಗಾಗಿ ಹೇಳಿದಾತ ಸ್ತೋತ್ರ. ಹೌದು ಮಿತ್ರರೇ, ತನಗಿರುವುದರಲ್ಲಿಯೇ ತೃಪ್ತನಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವವನೇ ಸ್ವರ್ಗದ ಪ್ರಕಾರ ನಿಜವಾದ ಸಾಹುಕಾರ.